Now the news in detail. The newly renovated office of the Member of Parliament, Mr. Nalin Kumar Katil, was inaugurated at the second floor of DC office in Mangalore. Swamiji Nityananda blessed the office. Later, Mr. Nalin Kumar Katil spoke to our reporter. ಇವತ್ತಿನಿಂದ ಸಾರ್ವಜನಿಕರ ಅಹವಾಲುಗಳ ಸ್ವೀಕಾರ, ಸಾರ್ವಜನಿಕರ ಸಮಸ್ಯೆಗಳನ್ನ ಅವಲೋಕನ ಮತ್ತು ಪರಿಹಾರಕ್ಕೋಸ್ಕರ ಪ್ರತಿ ಮಂಗಳವಾರ ಈ ಕಚೇರಿಯಲ್ಲಿದ್ದು ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡ್ತೇನೆ. ಈಗಾಗಲೇ ಲೋಕಸಭಾ ಸದಸ್ಯನಾದ್ಮೇಲೆ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ ಮೇಲೆ ರೈಲ್ವೆಗೆ ಸಂಬಂಧಪಟ್ಟಿರತಕ್ಕಂಥ ಸಭೆಗಳನ್ನ, ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಿರತಕ್ಕಂಥ ಸಭೆಗಳನ್ನ ಕರೆದು ಅದೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ನನ್ನ ವಿಜಿಲೆನ್ಸ್ ಕಮಿಟಿ ಮೀಟಿಂಗ್ ಅನ್ನು ಮುಗಿಸಿದ್ದೇನೆ. ಅಧಿವೇಶನಕ್ಕೆ ಹೋಗುವ ಪೂರ್ವ ಮುಂಚಿತವಾಗಿ ಒಂದು ರೌಂಡ್ ಗ್ರಾಮ ದರ್ಶನಗಳನ್ನು ಮಾಡಿಕೊಂಡು ಬಂದಿದ್ದೇನೆ, ಅಧ್ಯಯನವನ್ನು ಇಟ್ಕೊಂಡು ಬಂದಿದ್ದೇನೆ. ಕೇಂದ್ರದಲ್ಲಿ ಬೇಡಿಕೆಯಾಗಿರ್ತಕ್ಕಂಥ 3 ಬಹುಮುಖ್ಯವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸುವಂತದಕ್ಕೆ NDA ನಮಗೆ ಸಹಕಾರವನ್ನು ನೀಡಿದೆ. ವಿಶೇಷವಾಗಿ ಒಂದು, ಎಡಮಂಗಲ ರೈಲು ನಿಲ್ದಾಣದಲ್ಲಿ ನಿಲ್ಗಡೆ ಆಗಬೇಕು ಅಂತ 20-25 ವರ್ಷಗಳ ಬೇಡಿಕೆಯಾಗಿತ್ತು. ಅದನ್ನು ಈಗಾಗಲೇ DV ಸದಾನಂದಗೌಡರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸಚಿವರು. ಎರಡನೇದು, ನೇರ್ಲಕಟ್ಟೆಯಲ್ಲಿ ರೈಲ್ವೆ ನಿಲ್ದಾಣ ಆಗಬೇಕು, ನಿಲ್ಗಡೆ ಆಗಬೇಕು ಅಂತ ಹೇಳತಕ್ಕಂಥ ಬೇಡಿಕೆಗೂ ಮನ್ನಣೆ ಸಿಕ್ಕಿದೆ, ನಿಲ್ಗಡೆ ಪ್ರಾರಂಭ ಆಗಿದೆ. 5ನೇ ತಾರೀಕು ಬೆಳಿಗ್ಗೆ ಎಡಮಂಗಲದ ಉದ್ಘಾಟನೆಗೊಳ್ಳುತ್ತೆ. ಮಡಗಾಂವ್ ಈಗಾಗಲೇ ಪ್ರಾಯೋಗಿಕವಾಗಿರ್ತಕ್ಕಂಥ ರೈಲು ಪ್ರಾರಂಭ ಆಗಿದೆ. ಹೀಗೆ ಇವತ್ತು PRS ಕೌಂಟರ್ ಅನ್ನು ಓಪನ್ ಮಾಡೋದ್ರ ಮುಖಾಂತರ ಮಾದರಿಯಾಗಿರ್ತಕ್ಕಂಥ ಒಂದು ರೈಲ್ವೆ ಸಂಬಂಧಪಟ್ಟ ಕಾರ್ಯವನ್ನು ಪ್ರಾರಂಭ ಆಗಿದೆ. ಈ 5 ವರ್ಷದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಿರತಕ್ಕಂಥ ಸಮರ್ಪಕವಾಗಿರ್ತಕ್ಕಂಥ ಅಭಿವೃದ್ಧಿಯ ಅಧ್ಯಯನವನ್ನು ಮಾಡಿಕೊಂಡು ಈ ಜಿಲ್ಲೆಗೆ ಪೂರಕವಾಗಿರ್ತಕ್ಕಂಥ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿಕೊಂಡು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತ ಹೇಳ್ತಕ್ಕಂಥ ಯೋಚನೆ ನನ್ನಲ್ಲಿದೆ. ಈಗಾಗಲೇ ಕಸ್ತೂರಿ ರಂಗನ್ ವರದಿಯಿಂದ ಆಗತಕ್ಕಂಥ ಸಮಸ್ಯೆಗಳು, ಈ ಜಿಲ್ಲೆಗೆ ಬರತಕ್ಕಂಥ ಸಮಸ್ಯೆಗಳನ್ನ ಪ್ರಕಾಶ್ ಜಾವಡೇಕರ್ ಸಚಿವರ ಜೊತೆ ಮಾತುಕತೆಗಳನ್ನು ಮಾಡಿ ಜನರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಜನರ ಜೊತೆ ಸಂವಾದಗಳನ್ನು ಮಾಡಿ ಜನರ ಸಮಸ್ಯೆಗಳನ್ನು ಅರಿತುಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದೇನೆ. ಅದಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಈ ಜಿಲ್ಲೆಯ ಇನ್ನೊಂದು ಬಹುದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ನೇತ್ರಾವತಿ ನದಿ ತಿರುವು. ಇವತ್ತು ನೇತ್ರಾವತಿ ನದಿ ಬತ್ತಿ ಹೋಗಿದೆ, ಕುಡಿಯುವ ನೀರು ಮಂಗಳೂರಿಗೆ ಇಲ್ಲ. ಮಳೆಗಾಲ ಬಹಳ ಆತಂಕದಲ್ಲಿದೆ. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಕೆತ್ತಿನ ಹೊಳೆ ಯೋಜನೆಯನ್ನ ಜಾರಿಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ಸರಿಯಲ್ಲ. ಮಧ್ಯ ಪ್ರವೇಶ ಮಾಡಬೇಕು ಅಂತ ಹೇಳುವಂಥದ್ದು ಉಮಾಭಾರತಿಯವರ ಗಮನಕ್ಕೆ ತಂದಿದ್ದೇನೆ. ಅದನ್ನು ನಿಲ್ಲಿಸುವಂತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ನಿಡ್ಡೋಡಿಯಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ, ಈ ಜಿಲ್ಲೆಯ ಕೃಷಿ ಭೂಮಿಯನ್ನು ಹಾಳು ಮಾಡಿಕೊಂಡು ಉಷ್ಣ ವಿದ್ಯುತ್ ಸ್ಥಾವರ ಸರಿಯಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಗಮನ ಸೆಳೆಯುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರಕ್ಕೆ ಮಾಡಿದೆ. ಅದೇ ರೀತಿಯಲ್ಲಿ ನಮ್ಮದಾಗಿರ್ತಕ್ಕಂಥ ಯೋಜನೆಗಳು, ಈ ಜಿಲ್ಲೆಗೆ IT ಪಾರ್ಕ್ ಬರಬೇಕು. ಕೋನಾಜ ಪ್ರದೇಶದಲ್ಲಿ ಈಗಾಗಲೇ IT ಸಂಬಂಧಪಟ್ಟಿರತಕ್ಕಂಥದ್ದು ಇದೆ. ಅದು IT ಪಾರ್ಕ್ ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು. ಈಗಾಗಲೇ ಸರ್ಕಾರಿ ಭೂ ಸ್ವಾಧೀನ ಮಾಡಿಕೊಂಡಿರ್ತಕ್ಕಂಥ SEZ ನಲ್ಲಿ ಬಂದಿರುವಂತದ್ದು 3 ಕಂಪನಿಗಳು, ಅದಕ್ಕೆ ಇನ್ನಷ್ಟು ಕಂಪನಿಗಳು ಬರಬೇಕು, ಅದು ಉಪಯುಕ್ತ ಆಗಬೇಕು. ಮೂರನೇದು SEZ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಒಂದು ಮಾಡುವುದರ ಮುಖಾಂತರ ಕೃಷಿ ಆಧಾರಿತವಾಗಿರ್ತಕ್ಕಂಥ ಉದ್ದಿಮೆಗಳನ್ನು ಆಕರ್ಷಣೆ ಮಾಡಬೇಕು ಅನ್ನತಕ್ಕಂಥ ಕಲ್ಪನೆಗಳಿದ್ದಾವೆ. ಇದೆಲ್ಲವನ್ನ ಈ ಕಾರ್ಯಾಲಯದಿಂದ ಕಾರ್ಯಗತಗೊಳ್ಳುತ್ತೆ ಅಂತ ಹೇಳುವಂಥದ್ದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಸಾರ್ವಜನಿಕರ ಸಹಕಾರಕ್ಕೋಸ್ಕರ, ಸಾರ್ವಜನಿಕರ ಸದುಪಯೋಗಕ್ಕೋಸ್ಕರ ಈ ಕಾರ್ಯಾಲಯ ಮಾಡಿದ್ದೇನೆ. ಇದರಲ್ಲಿ ತಾಲೂಕು ಆಫೀಸು, ಜಿಲ್ಲಾ ಕಚೇರಿ, ಬಾಕುವಂತ ಎಲ್ಲ ಸಮಸ್ಯೆಗಳು, ಯಾವುದೇ ಸಮಸ್ಯೆಗಳು ಬಂದರೂ ಇಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಮ್ಮ ಕಾರ್ಯಾಲಯ ತೆರೆದಿರುತ್ತೆ. ಮುಕ್ತವಾಗಿ ನಮ್ಮ ಇಲ್ಲಿಯ ಸಿಬ್ಬಂದಿ ವರ್ಗದವರಿದ್ದಾರೆ, ಪೂರ್ತಿಯಾಗಿರ್ತಕ್ಕಂಥ ಸೇವಾ ಮನೋಭಾವದಿಂದ ಕಾರ್ಯವನ್ನು ಮಾಡ್ತಾರೆ. ಅವ್ರ ಜೊತೆ ಸಂಬಂಧಗಳನ್ನು ಇಟ್ಕೊಂಡು ನಮಗೆ ಕೊಡತಕ್ಕಂಥ ಮನವಿ, ಕೇಂದ್ರ ಸರ್ಕಾರಕ್ಕೆ ಕೊಡತಕ್ಕಂಥ ಮನವಿ, ರಾಜ್ಯ ಸರ್ಕಾರಕ್ಕೆ ಕೊಡತಕ್ಕಂಥ ಯಾವುದೇ ಅಹವಾಲುಗಳಿದ್ದರೆ ತಂದು ಕೊಡಬೇಕು. ಇದರ ಸೌಲಭ್ಯವನ್ನ ಜನರು ಉಪಯೋಗ ಮಾಡಿಕೊಡಬೇಕು ಅಂತ ಹೇಳ್ತಕ್ಕಂಥ ಬೇಡಿಕೆ ನಂದಾಗಿದೆ. The fight against the Jesuit priests of St. Aloysius College in connection with the house demolition of John Baptist Lewis has intensified with various associations coming forward in favor of the victims. The Mangalore unit of United Christian Association and Indian Christian Laity Forum, along with PUCL, addressed a press meet on Wednesday, the 2nd of July, demanding the judiciary to take stringent action against Father Cyril de Mello, Father Francis de Almeida, an unknown priest, and 40 others.
who allegedly played pivotal roles in demolishing the residence of John Baptist Lewis and family, located at Patravu Lane, Karangapadi in Mangaluru. The two said priests have been absconding ever since an FIR dated June 26, 2014 was filed against them. Mr. P.B. Dessa of PUCL said Father Cyril and Father Francis are at large. In this context, we demand the arrest of Father Denzel Lobo, the head of the society, as the culprits are a registered society. Head of the society attracts vicarious liabilities as the main conspirator of the crime. Father Denzel is the director of the institute and final decision to demolish is jointly taken. Also, the college priests are busy carrying a propaganda that Lewis has 6 acres of land, which is not true. His children are presently living with their relatives and he is given temporary shelter by the Capuchin priest of BJ, he added. ಯಾವ ರೂಪದಲ್ಲಿ ತೆಗೆದುಬೇಕು ನಮಗೆ ಗೊತ್ತಾಗಲ್ಲ. ಯಾಕೆ ನಾವೇ ಸಹ ಮಾಡಬಾರದು ಅಂತ ಒಬ್ಬರ ಮನೆ ಬಿಸಿಲನ್ನು ಬೀಳಲಾಗಿ ಮಾಡಬೇಕಲ್ಲ, ಇದೇ ಇಲ್ಲ ಮಾಡಿ ಇಲ್ಲಿಂದ ಎಲ್ಲಿವರೆಗೆ ಇದು ನಡೆದು ಕೂಡಲೇ ಅದು ಕೂಡ ಅವರನ್ನು ಕಟ್ಟಿ ಹಿಡಿದು ಕಣ್ಣಿಗೆ ಬಟ್ಟೆ ಕಟ್ಟಿ ಅವರನ್ನ ಬಲತ್ಕಾರ ಮಾಡಿ ಅವ ಪಿಡಿಸಲಿಕ್ಕೆ ಕೂಡ ಆಗೋದಿಲ್ಲ. ಆ ರೀತಿ ಮಾಡಿದ್ದಾರೆ. ಒಂದು ವೇಳೆ ಈ ಗುರುಪಟ್ಟದಕ್ಕಿಂತ ಗುರುಗಳೇ ಇದು ಮಾಡುವುದಾದರೆ ಅಥವಾ ಅವರ ಉಪಸ್ಥಿತಿಯಲ್ಲಿ ಮಾಡುವಾಗ ಹೀಗೆ ಮಾಡುತ್ತ ಬಾಯ್ಬಿಟ್ಟು ನೀವು ಯಾರ ಹಾಗೆ ಆ ರೀತಿ ಮಾತನಾಡಿ ಅವರನ್ನು ಬಯಲು ಮಾಡಿ ಅವರು 10 ಜನ ಯೂಸ್ ಮಾಡಿ ಅವರನ್ನು ಗಮನ ಮಾಡಿದ್ದಾರೆ. ಈಗ ಆ ಸೆಕೆಂಡಿಗೆ ಅಲ್ಲಿಗೆ ಯಾರು ಬರಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕಮ್ಯುನಿಕೇಶನ್ ಅವರ ಮೊಬೈಲ್ ಇಲ್ಲ, ಅಲ್ಲಿ ಅವರನ್ನು ಯೂಸ್ ಮಾಡಿದ್ದಾರೆ. ಈಗ ಮೊಬೈಲ್ ಇಲ್ಲ, ಇಲ್ಲಿ ಮತ್ತೆ ಮಕ್ಕಳಿಗೆ ಹೊರಗಿನವರು ಹೇಳಿದೆ, ಸುತ್ತಲಿನವರೆಲ್ಲ ಹೇಳಿ ಮಕ್ಕಳಿಗೆ ಅವರು ಓಡಿ ಬರುವಾಗ ಇವರೆಲ್ಲ ಡೆವಲೂಷನ್ ಆಗಿದೆ, ಎಲ್ಲ ಆಗ್ತಾರೆ. ಅದರ ನಂತರ ಅವರಿಗೆ ಪೊಲೀಸರಲ್ಲಿ ಕರೆಸಿ ಇವರನ್ನು ಇದು ಮಾಡಿ ಕಂಪ್ಲೇಂಟ್ FIR ಇದು ಮಾಡ್ತಾರೆ. FIR ನಂಬರ್ ಇದರಲ್ಲಿ FIR ನಂಬರ್ 17201 143, 147, 128, 447, 323, 342, 354, 307, 395, 427, 457, 199, 149. It is Father Cyril Jimenez, Father Francis C. Almeida, unknown priest, another one, and 40 others. And 4 individuals, ಇದರಲ್ಲೀಗ ಒಟ್ಟಿಗೆ ಒಂದು 4 ಮಂದಿ ಹೆಸರುಗಳು ಹೋಗಿದ್ದಾರೆ. ಇಲ್ಲಿ ಹೆಸರು ಉಂಟು, ಇವರು ಯಾರೆಲ್ಲ ಉಂಟು, ಆದರೆ ಇವರನ್ನು ಇಷ್ಟರನ್ನಾಗಿ ಅರೆಸ್ಟ್ ಮಾಡಿದ್ದಾರೆ. ಅವರು ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತುಂಟು. ನಾವು ಪೊಲೀಸರಿಗೆ ನಾವು ಹೇಳಿದ್ದೇವೆ, ನಾವು ಬರೀತೇವೆ, ನಾವು ಇಟ್ಟುಕೊಳ್ತೇವೆ, ನೀವು ಹೋಗ್ತೀರ ಅಂತ. ಅವರ ಉತ್ತರ ಇಲ್ಲ. ಈಗ ಇದರಲ್ಲಿ ನೋಡಿ, ಇದರ ಮೇನ್ ಕಲ್ಪ್ರಿಟ್ ಯಾಕಂದ್ರೆ ಅವರೇ ಹೆಡ್ ಆಫ್ ದ ಸೊಸೈಟಿ. ಅಲ್ಲಿ ಏನ್ ನಡೆದ್ರು ಕೂಡ ಅವರ ಅಂದ್ರೆ ಅವರೇ ಅದಕ್ಕೆ ಹೊಣೆಗಾರರನ್ನು ಬೇರೆಯವರನ್ನು ಅವರನ್ನು ತಪ್ಪಿಸಲಿಕ್ಕೆ ಅವರು ಕೂಡ ಮಂಗಳೂರಿನವರು, ಇಲ್ಲಿಯವರು. ಅವರೇ ಈ ರೀತಿ ಮಾಡುವುದು ಹೇಳುವಾಗ ನಮಗೆ ಅದಕ್ಕೆ ಯಾವ ರೂಪದಲ್ಲಿ ನಾವು ಎಬ್ಬರಬೇಕು ನಮಗೆ ಮತ್ತೆ ಕಾನೂನು ಎಲ್ಲರಿಗೂ ಒಂದು ಬೈಬಲ್ ಕೂಡ ಹಾಗೆ ಕಲಿಸಿದವರಿಗೂ ಸಹ ಪಾಲಿಸಬೇಕು, ಕಲಿತವರಿಗೂ ಸಹ ಅದು ಪಾಲಿಸಬೇಕು. Hi, this is John Abraham and you're watching Coastal Time. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. 18 February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices,
over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Today, one looks back with pride and wonder on the transformation that has taken place at Kankanadi, from a single dispensary to a super specialty hospital, from 20 beds to 1,050 beds, from 10 health workers to over 1,500 doctors, nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis, and mammography. Self-proclaimed God, Manmath Shetty, on Wednesday appeared before the media, alleging that his relatives have killed his parents and that they have been planning to kill him. Speaking to media people on Wednesday, self-proclaimed God Manmath S. Shetty cautioned that the world will face severe crisis if he was not granted social status and justice. On what appeared to be strange and funny, he said that I am Annappa Swami, an avatar of Kalki. I am the most powerful God at the local level. I am the reason for India's Cricket World Cup victory in 1983 and the series win against Pakistan in 2012. The society and bigwigs in it have constantly been ignoring me. If I am not provided social status and justice, the world will have to face severe consequences such as tsunami, rise in rapes, among others. ದೇವಶಕ್ತಿಯಿಂದ ಪರಿಹರಿಸಿಕೊಂಡಿದ್ದೇನೆ. ಆದರೂ ಅವತ್ತು ಹಠ ಒಂದೇ, ಯಾವ ರೀತಿಯಿಂದ ಆದರೂ ನನ್ನನ್ನು ಸಾಯಿಸಲೇಬೇಕಂತೆ. ದೇವಿ ತುಂಬಾ ಕೆಲಸ ಮಾಡಿದ್ದಾರೆ. ನನ್ನ ವೈರಿಗಳನ್ನು ಕೆಲವು ಜನರನ್ನು ಕೊಂದಿದ್ದಾರೆ, ಕೆಲವು ಜನರಿಗೆ ಹುಟ್ಟಿಸಿದ್ದಾರೆ. ಅದು ಅವರು ನನ್ನಲ್ಲಿ ಯಾವ ರೀತಿಯಾದ್ರೂ ಕೊಲ್ಲಬೇಕು ಅಂತ ಒಂದೇ ಹಠ. ಅಂದ್ರೆ ವೈರಿಗಳಿಗೂ ದೇವರ ಜನ್ಮಕ್ಕೆ ಬರುವಾಗ ವೈರಿಗಳು ಜನ್ಮ ಬರ್ತಾರೆ, ಅವರಿಗೂ ಹಠ ಇರ್ತದೆ ಯಾವ ರೀತಿಯಿಂದ ಆದ್ರೂ ದೇವರನ್ನೇ ಕೊಲ್ಲಬೇಕಂತೇಳಿ. ಆ ಪಾಪದ ಶಿಕ್ಷಿತ ಪಟ್ಟಣದಿಂದ ಹೋಗ್ಕೊಂಡು ಲೋಕವೇ ನಾಟ ಆಗ್ತಾ ಇರ್ತದೆ. ಅವತಾರ ಅಂತ ಹೇಳ್ತೀರಿ, ಯಾವ ತರ ಹೇಳ್ತೀರಿ? ನಾನು 2008ರಲ್ಲಿ ಬಿಜೆಪಿ ಗವರ್ಮೆಂಟ್ ಸರ್ಕಾರ ಅಂತ ಹೇಳಿ ಇವತ್ತು ಹೇಳಿದೆ, BS ಆಚಾರ್ಯ ಮತ್ತು ಅಂತ ಹೇಳಿದ್ದೆ. ಅದೇ ರೀತಿ ಬಿಜೆಪಿ ಮೆಜಾರಿಟಿ ಬಂತು. ಮತ್ತೆ BS ಆಚಾರ್ಯ ಹೇಳಿದೆ, ನನಗೆ ಚಾನ್ಸ್ ಕೊಡಿ, ನಾನು ಸೆಂಟ್ರಲ್ ಬಿಜೆಪಿ ತರ್ತೇನೆ ಅಂತ. ಅವರು ನನ್ನ ಕಡೆಗಣಿಸಿದ್ರು. ಅದರಿಂದ ಅವರಿಂದ ಜಾಸ್ತಿ ಬರ್ತಿಕ್ಕೂ ಆಗಲಿಲ್ಲ.
ಆಮೇಲೆ ಕೊಡಸ್ಮಾಸ್ ಪೂಜಾರಿಗಳು ಮತ್ತೆ ಅದು ಅವರ ಮುಖಾಂತರ ನಾನು SP ಕಂಪ್ಲೇಂಟ್ ಕೊಟ್ಟೆ. SP ಕಂಪ್ಲೇಂಟ್ ಕೊಟ್ಟು ಏನು ಪ್ರಯೋಜನ ಆಗಿಲ್ಲ. ಆದ್ರೆ IGP ಕಂಪ್ಲೇಂಟ್ ಕೊಟ್ಟೆ, DGP ಕಂಪ್ಲೇಂಟ್ ಕೊಟ್ಟೆ, ಮುಖ್ಯಮಂತ್ರಿಗಳ ಕಂಪ್ಲೇಂಟ್ ಕೊಟ್ಟು ಯಾರು ವಿಚಾರಣೆ ಆಗ್ತಿಲ್ಲ. ನನ್ನನ್ನು ಅಣ್ಣಪ್ಪ ಅಲ್ಲ, ಕಲ್ಕಿ ಅವತಾರ ಅಲ್ಲ ಅಂತೇಳಿ ಹೇಳಿ ನನ್ನ ಮುಗಿಸಬೇಕಂತ ಶತ ಪ್ರಯತ್ನದಲ್ಲಿದ್ದಾರೆ. ಆದ್ರಿಂದ ಪ್ರಕೃತಿ ವಿಕೋಪಗೊಂಡು ಲೋಕವೇ ನಾಶ ಆಗ್ತಾ ಇದೆ. ನನಗೆ ನಾನು ಅಣ್ಣಪ್ಪ ಲೋಕದಲ್ಲಿ ಕಟ್ಟ ದೇವರಂತೇಳಿ ಪೇಪರ್ ಅಲ್ಲಿ ಬಂದ ಮೇಲೆ ಎಲ್ಲ ಮಳೆಗಿಳೆ ಬೇಕಾದಷ್ಟು ಬರ್ತದೆ. ಮತ್ತೊಂದು ವಿಷಯ ಗೊತ್ತಿಲ್ಲ, ನನ್ನನ್ನು ಅಣ್ಣಪ್ಪ ಅಲ್ಲ ಅಂತೇಳಿ ವಾದಿಸುವವರು ಅವರು ಪ್ರಮಾಣ ಮಾಡಲಿಕ್ಕೆ ತಯಾರಿಸಬೇಕು. ಅಂದ್ರೆ ಎಲ್ಲದಕ್ಕೂ ನಾನು ಎಕ್ಸಾಂಪಲ್ ಕೊಡ್ತಾ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣಪ್ಪನ ಜನ್ಮ ಕೊಟ್ಟವರು ಕೆಲವೆಲ್ಲ ಎಕ್ಸಾಂಪಲ್ ಕೊಡ್ಬೋದು. ಅದರಿಂದ ಸಾವಿರಾರು ಮಂದಿಯ ಪ್ರಶ್ನೆಗಳು ಹುಟ್ಟುತ್ತವೆ. ಅಲ್ಲವೇ ಅಂತೇಳಿ ವಾದಿಸುವವರಿದ್ರೆ ಅವ್ರು ಪ್ರಮಾಣ ಮಾಡಲಿಕ್ಕೆ ತಯಾರಿಸಬೇಕು. ನಾನು ಪ್ರಮಾಣ ಮಾಡಲಿಕ್ಕೆ ತಯಾರಿಸಿದೆ. ಅವರಂತೆ ನಾನು 1983 ನಮ್ಮ ಅಂಗಡಿ ಇತ್ತು. ಅವಾಗ ನಾನು ಮೆಡಿಟೇಷನ್ ಮಾಡಿ ವರ್ಲ್ಡ್ ಕಪ್ ತರಿಸಿದ್ದೇನೆ. 2011 ಮೆಡಿಟೇಷನ್ ಮಾಡಿ ವರ್ಲ್ಡ್ ಕಪ್ ತರಿಸಿದ್ದು ಹೇಳಿ ತರಿಸಿದ್ದೇನೆ. 2004 ಪಾಕಿಸ್ತಾನವನ್ನು ಪಾಕಿಸ್ತಾನದಲ್ಲಿ ಸೋಲಿಸಿ ಕಪ್ ತರಿಸಿದ್ದೇನೆ. ಅದನ್ನು ಮೈಸೂರು ಚಾಮುಂಡಿ ಬೆಟ್ಟ ನಾನು ಭಕ್ತಿ ಮಾಡ್ತಿದ್ದೆ. ಆವಾಗ ಅಲ್ಲೇ ಭಕ್ತರು ಹೇಳಿದ್ರು, ಹೀಗೆ ಸ್ವಾಮಿಗಳೇ ನೀವು ಪಾಕಿಸ್ತಾನವನ್ನು ಸೋಲಿಸಿ ಕಪ್ ತರಬೇಕು, 2 ಕಪ್ ತರಬೇಕು ಅಂತ ಹೇಳಿದ್ರು. ನಾನು ಹೇಳ್ತಾ ಆಯ್ತು ಮತ್ತು ತರ್ತೇನೆ ನಾನು, ನೀವು ಮತ್ತೆ ನನ್ನ ವಿಷಯ ಪೇಪರ್ಲಿ ಹೋಗಿ ನನಗೆ ಲೋಕ ಕಲ್ಯಾಣ ಮಾಡಿ ಸುಲಭ ಆಗ್ತಾ ಅಂತ ಹೇಳಿದೆ. ಅವರು ಆಯ್ತಂತ ಹೇಳಿದ್ರು. ಮತ್ತೆ ಯಾರು ಏನ್ ಹೇಳಿದ್ರು ಜಾಗೃತಿ ಮಾಡಿ. In what comes the positive signs in the future of Tulunadu traditional art, Yaksha Manjusha, a Yakshagana group led by Vidya Kalayur, will be heading to the US for the 3rd time to spread the art form, following its earlier success in the distant land. Addressing a press meet on Wednesday, Vidya Kalayur informed that the team will stage performances in Maryland, Washington, Edison, Richmond, Atlanta, Austin, Phoenix, Jansos, UNC, UMBC and Indian Embassy Office among the places. Teaching Yakshagana to about 115 students in Virginia will be the highlight of this talk. 50 students of Chinmaya Mission in the Maryland are already being taught the art form. Renowned Bhagavat Patra Satish Shetty will head the team. Padmanabha Upadhyaya, Devanand Bhatt, Beluvai, Harinarayan Edaniru, Mohan Belipadi, Prashant Shetty Neliyadi, Rakesh Rai Adka, Arun and Saravu Krishna Bhatt form the rest of the troupe. Yaksha Manjusha is expected to return on September 11th. ಇದೀಗ 3ನೇ ಬಾರಿಗೆ ಮತ್ತೆ ತಂಡ ಹೊರಟು ನಿಂತಿದೆ. ಹೀಗಾಗಿ 3 ಮಂದಿ ಕಲಾವಿದರು ಅಮೆರಿಕವನ್ನ ಸೇರಿಕೊಂಡಿದ್ದಾರೆ. ಸರವು ಕೃಷ್ಣ ಭಟ್ರು, ಪ್ರಶಾಂತ್ ಶೆಟ್ಟಿ ಲೋಟೆಲ್ಲ ಹಾಗೂ ಮೋಹನ ಬೆಳ್ಳಿಪಾಡಿಯವರು. ಇನ್ನು ಉಳಿದ ಕಲಾವಿದರೇ ಪಟ್ಲ ಸತೀಶ್ ಶೆಟ್ಟಿಯವರು, ನಾನು ವಿಜಯ ಕೋಟಿಯವರು, ಪದ್ಮನಾಭ ಉಪಾಧ್ಯಾಯರು, ದೇವಾನಂದ ಭಟ್ರು, ರಾಕೇಶ್ ರೈ, ಹರಿನಾರಾಯಣ ಭಟ್ರು ಹಾಗೂ ಅರುಣ್. ಯಕ್ಷಗಾನವನ್ನ ಪ್ರಚಾರ ಮಾಡುವಲ್ಲಿ ನಮಗೆ ಉತ್ತರ ಭಾರತ ಯಾವ ರೀತಿ ಸಹಕಾರ ನೀಡಿತು, ಅದೇ ರೀತಿ ಇವತ್ತು ಅಮೆರಿಕದಲ್ಲೂ ಅದೇ ವಾತಾವರಣ ಮತ್ತೆ ಬೆಳೆದು ನಿಂತಿದೆ ಹಾಗೂ ನಮಗೆ ಸಹಕಾರಿಯಾಗಿದೆ. ನಮ್ಮ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಅಲ್ಲಿಯ ಮಕ್ಕಳು ಯಕ್ಷಗಾನವನ್ನ ಕಲಿಬೇಕು, ಹಾಗೆ ನಿಜವಾದ ಪ್ರಚಾರ ಆಗುವುದಿಲ್ಲದು ಅಥವಾ ಯಕ್ಷಗಾನಕ್ಕೆ ಅದೊಂದು ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ಈಸ್ಟ್ ಕೋಸ್ಟ್, ಅಮೆರಿಕದ ಈಸ್ಟ್ ಕೋಸ್ಟ್ ಇರುವಂತಹ ಮೇರಿಲ್ಯಾಂಡ್ ಅಲ್ಲಿ ಚಿನ್ಮಯ ಮಿಷನ್ ಇದೆ. ಸುಮಾರು 40 ಬ್ರಾಂಚಸ್ ಅಮೆರಿಕದಲ್ಲಿ ಚಿನ್ಮಯ ಮಿಷನ್ ಇದೆ. ಆದರೆ ಆರಂಭದಲ್ಲಿ ಇದನ್ನ ಮಾಡುವ ಅಂತ ತೊಡಗಿದವರು ಅಲ್ಲಿಯ ಸ್ವಾಮಿಗಳು, ಚಿನ್ಮಯ ಮಿಷನ್ ಮೇರಿಲ್ಯಾಂಡ್ ಇದ್ದು. ಈ ವರ್ಷ ನಮಗೆ ಮೇರಿಲ್ಯಾಂಡ್ ಹಾಗೂ ವರ್ಜೀನಿಯಾ 2 ಸೆಂಟರ್ಗಳನ್ನು ಕೊಟ್ಟಿದ್ದಾರೆ. ಮೇರಿಲ್ಯಾಂಡ್ ಅಲ್ಲಿ 53 ಮಕ್ಕಳು ಈಗಾಗಲೇ ತರಬೇತಿ ಆರಂಭ ಆಗಿದೆ. Hi, this is Nita Pathari and you are watching Coastal Time English News. Mr. Prasad, now you are all right. ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ ಸ್ಯಾಟ್ರಿಯಾ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ ಸ್ಯಾಟ್ರಿಯಾ 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್. ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ, ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. ಫಾರ್ ಎಕ್ಸ್ಕ್ಲೂಸಿವ್ ಬುಕಿಂಗ್ಸ್ ಕಾಂಟ್ಯಾಕ್ಟ್ Property Deal Marketing and Project Management Company, first floor, Netravati Complex, Red Building, near Darodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants.
ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. Lions Club Mangalore Kaveri, the first all-lady Lions Club of the District 370 Region 4 Zone 2, had organized the installation ceremony of Lion Anuradha Sharat as the President and Leo Ravina as the Leo President and the team of office bearers for the year 2014-15 by Lion MGF Jayakar Shetty Indrali on Tuesday at Lions Seva Mandir in Mangalore. Lions Club Mangalore Kaveri, the first all-lady Lions Club of the District 370 Region 4 Zone 2, had organized the installation ceremony of Lion Anuradha Sharat as President and Leo Ravina as the Leo President and the team of office bearers for the year 2014-15 by MGF Lion Jayakar Shetty Indrali on Tuesday at the Lion Seva Mandir in Mangalore. MGF Lion Vani Alva briefed about the club's service activities and completed the program. President Lion Shamita Sanjay called the meeting to order. Program started with a prayer by Lion Vrinda. Flag salutation was read by Shweta Prasanna. President Lion Shamita Sanjay welcomed the gathering. To all the past district governors, I say, welcome sir. Your presence has added a lot of flavor to the occasion. And Priyadarshini introduced the new members. Manager Mr. Pramod B. Undar, who is working as a structural engineer in Nigeria for the past 13 years. She was living for a few years in Nigeria and now she settled down in Mangalore. PhD seems to be introduced by Jyoti Kiran. I had a brief 21 half taking care of new members. Keeping this program in your mind, the enthusiastic new members and the president, secretary and treasurer of the house. An update on her training. She is the best example of women entrepreneurs and educate, smart, sincere and dedicated lady. A postgraduate, works as a marketing consultant and education. Vani Alva introduced the Chief Guest District Governor 2011-12 of District 317C, Lion Jayakar Shetty Indrali. ನಮ್ಮ ಇವತ್ತಿನ ಮುಖ್ಯ ಅತಿಥಿ ಜಿಲ್ಲೆ 344ರ ಮಾನ್ಯ ರಾಜ್ಯಪಾಲರಾದ ಲಯನ್ ಜಿ ಜಯಕರ್ ಶೆಟ್ಟಿ ಎಂಜಿಎಸ್. ಬಾಳೂರು, ಬಟ್ಟಿಬಯಲು, ಜಯಪ್ಪ ಶೆಟ್ಟಿ ಮತ್ತು ಮುನ್ನಾರು ದೊಡ್ಡಮನಿ ಜಲಜಾತಿಯವರ 4ನೇ ಮಗನಾದ ಜನನ ವಾಣಿಜ್ಯ ಪದವೀಧರ ಜೊತೆಗೆ ಜೆಡಿಸಿ ಪದವಿಯ ಅಲಂಕಾರದೊಂದಿಗೆ ಉಡುಪಿಯು ಪ್ರಾಣಕ್ಕೆ ಮರ್ಯಾದಿತ ಬಳಸಬೇಕು ಬ್ರಿಟಿಷ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸೃಷ್ಟಿಸಿ ಬಂದ ಅನನ್ಯ ಮುಂದುವರಿಕೆ. Installation Officer MGF Lion Jayakar Shetty Indrali addressed the gathering and installed the new office bearers and inducted the new members.
ಇನ್ನೊಂದು ಸಂತೋಷದ ಸಂಗತಿಯಲ್ಲಿ ಲಯನ್ಸ್ ಕ್ಲಬ್ ಕಾವೇರಿ ಈಗಾಗಲೇ ಪರಿಚಯ ಮಾಡುವ ಹೇಳಿದ್ರು ಕ್ಲಬ್ಬಿನ ಬಗ್ಗೆ. ಸೌತ್ ಇಂಡಿಯಾದಲ್ಲಿ 2 ಜನ ಲೇಡಿ ಲ್ಯಾಂಡ್ ಡೆವಲಪರ್ ಒಂದು ಕ್ಲಬ್ ಇದೆ, ಅದು ಲಯನ್ಸ್ ಕ್ಲಬ್ ಕಾವೇರಿ. ಉತ್ತಮ ಕ್ಲಬ್ ಆಗಿ ರೂಪಿಸಿಕೊಳ್ಳಿ. ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ನಿಮ್ಮ ಒಪ್ಪಿಗೆ ಸೂಚಿಸಲು I will evaluate by the Lions Board of Ethics and contribute my share. Outgoing President Lion Shamita Sanjay handed over the collar to the new President, Lion Anuradha Sharath. Past District Governor MJF Lion Santosh Kumar Shastri handed over the gavel to the new President. New team together with Installation Officer MJF Lion Jacob Shetty and other prominent personalities lit the lamp. Incoming President and Anuradha Sharath gave an acceptance speech. Region 7, Zone 2, and also number 2 top clubs in the distance. Lions Club of Kaveri. Thanks to the nomination committee. I take this opportunity to thank our most efficient incident officer, PDG Lion David, who has motivated and inspired us. Sir, Lions like you are rivals. The distinguished service in Lions for the past year is gaining a student for us and the younger generation too. I thank you immensely for your service. Incoming Leo President Leo Ravina gave her acceptance speech. It is a very fruitful year of service. Leo Sergeant and his team deserve to be congratulated for their excellent work. I sincerely thank my parents for all that they have done for me. Service projects were held. Outgoing Presidents and Shamita Sanjay and Leo President Leo Sargent gave the concluding remarks. In the district and the second best club, it is said every essence is either an experience of success or success of experience. How true. The year 2013-14 will go down in my life as a historic one experience. I thank Leo Vimash and Sadhika and other Leo members for their contribution towards other service activities. Dr. Shakuntala, the Superintendent of Lady Goshen Hospital, was introduced. Lady Dr. Shakuntala was honored. Dr. Shakuntala also addressed the gathering. Club members, ಎಲ್ಲರಿಗೂ ಅವರಾಗಿದ್ದೇನೆ. ಒಂದು ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ನ ಅವರ ಉದ್ಯೋಗವನ್ನು ಅಥವಾ ಅವರ ಕರ್ತವ್ಯವನ್ನು ಅವರ ಕೆಲಸವನ್ನು ಮೆಚ್ಚಿ ಒಂದು ಆನರ್ ಮಾಡಬೇಕು ಅಂತ ಹೇಳಿ ವಿಚಾರ ಬಂದಿದ್ದು ಒಂದು ದೊಡ್ಡ ಬೇಕು. ಅದನ್ನು The new President and Anuradha Sharath introduced Lion Vani Alva. Chief Officer of Mulki Town Panchayat, and this year itself, Mulki Town Panchayat and its stable administration has been declared as the best panchayat in the district in solid waste management. We wish for many more fruitful years of service. One gift comes. Lion Vani Alva was honored. First VDJ MJF Lion Kavita Shastri, member of the club, was felicitated by the presenting a bouquet. And Arun Shetty and Devdas Bandari felicitated the club. It is indeed a great honor that on the first day of the Lionistic year, the first day of the Lionistic tenure, I get an opportunity to come to felicitate the first all-ladies club of our district, the first club to give us a district governor, a multiple council chairman, a first club which is the first white governors club this year. Congratulations, Kaverians. ಕ್ಲಬ್ಬಿನ ಒಬ್ಬ ಪ್ರಾಂತ್ಯಾಧ್ಯಕ್ಷರಾಗಿ ನಿಯುಕ್ತಿಗೊಂಡದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಬಹುಶಃ ಜಿಲ್ಲೆಯಲ್ಲಿ ನಾವು ಕಾವೇರಿ ನದಿಯನ್ನು ತಗೊಂಡ್ರೆ ಹೇಗೆ ಕರ್ನಾಟಕಕ್ಕೆ ಕಾವೇರಿ ನದಿ ಅನಿವಾರ್ಯವೋ ಈ ಜಿಲ್ಲೆಗೆ ಕಾವೇರಿ ಕ್ಲಬ್ ಅದರ ನಾಯಕತ್ವ ಅನಿವಾರ್ಯ ಆಗ್ತದೆ. Memento was presented to the chief guest, and Namita Rao proposed the vote of thanks.
Sarayu Bala Yakshabrinda Makkala Mela Kodikal will organize Sri Ravi Aluguraya Avitara Sambrama Sarani, a series on Yakshagana program at Town Hall in Mangalore from July 7th to 12th from 5:30 p.m. to 9:45 p.m. and on July 13th from 9:30 a.m. to 10 p.m. Inform the press release. That's all for now. We'll be back with more news on the same channel at the same time. Till then, from all of us in the studio, it's goodbye.